ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವಿಡಿಯೋ ಬಂದು ಹೌ ಟು ಮೂವ್ ಟು ಸ್ವೀಡನ್ ಅಂತ. ಯಾವೆಲ್ಲ ಆಪ್ಷನ್ಸ್ ಇದೆ, ಪಾಸಿಬಿಲಿಟೀಸ್ ಏನಿದೆ, ಆಪರ್ಚುನಿಟೀಸ್ ಏನು ಅನ್ನೋದನ್ನು ನನಗೆ ಗೊತ್ತಿರೋದು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಆಪ್ಷನ್ 1, ನೀವು ಆಲ್ರೆಡಿ ಇಂಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದು ಸಾಫ್ಟ್ವೇರ್ ಇರ್ಬೋದು ಅಥವಾ ಇಂಜಿನಿಯರಿಂಗಲ್ಲಿ ಯಾವುದಾದ್ರೂ ಸ್ಟ್ರೀಮಲ್ಲಿರ್ಬೋದು, ಇಂಡಿಯಾನಲ್ಲಿರೋ ಸರ್ವಿಸ್ ಕಂಪನೀಸಲ್ಲಿ ಕೆಲಸ ಮಾಡ್ತಾಯಿದ್ದು ಅಥವಾ ಬೇರೆ ಕಂಪ್ನಿನೇ ಇರಬಹುದು. ನೀವು ಸರ್ವಿಸ್ ಕಂಪನಿಗೆ ಮೂವ್ ಹೇಗಾಗಬೇಕು ಅಂತಂದರೆ ಅವ್ರ ಕ್ಲೈಂಟು ಸ್ವೀಡನ್ನಲ್ಲಿ ಇರಬೇಕು. ಸೊ ಆ ಥರದ್ದು ಚೆಕ್ ಮಾಡಿಕೊಂಡು ನೀವು ಮೂವ್ ಆಗಿ ನಿಮಗೆ ಆನ್ಸೈಟ್ ಆಪರ್ಚುನಿಟಿ ತಗೊಂಡ್ರೆ ನೀವು ಇಲ್ಲಿಗೆ ಬರ್ಬೋದು. ಇಲ್ಲೆಲ್ಲ ನೀವು ನೋಡಿ ನಿಮಗೆ ಇರ್ಬೋದಾ, ಪರ್ಮನೆಂಟ್ ಇರ್ಬೋದಾ ಅಂತ ನಿಮಗೆ ಅನಿಸಿದ್ರೆ ನೀವು ಇಲ್ಲಿ ಮೋರ್ ಆಪರ್ಚುನಿಟೀಸ್ನ ಎಕ್ಸ್ಪ್ಲೋರ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಮೇ ಬಿ ನೀವು ಇಂಟರ್ವ್ಯೂ ಟೈಮಲ್ಲೇ ಹೇಳ್ಬೋದು ನಿಮಗೆ ಆನ್ಸೈಟ್ ಬೇಕಿದೆ ಯುರೋಪಲ್ಲಿ ಹಾಗೆ ಅಂತ. ಸೊ ಇದು ಒಂದು ಆಪ್ಷನ್ಸ್ ನಿಮಗುಂಟು. ಸೆಕೆಂಡ್ ಆಪ್ಷನ್ ಬಂದು ನಾಟ್ ಓನ್ಲಿ ಸರ್ವಿಸ್ ಕಂಪ್ನಿ, OEM ಕಂಪನೀಸ್ ವಿಚ್ ಆರ್ ಬೇಸ್ಡ್ ಸ್ವೀಡನ್ ಬೇಸ್ಡ್ ಕಂಪನೀಸ್ ಲೈಕ್ ಓಲ್ವೋ ಇರ್ಬೋದು, ಸೀಮೆನ್ಸ್ ಎನರ್ಜಿ ಇರ್ಬೋದು. ಈ ಥರ ಕಂಪನೀಸ್ ಇಂಡಿಯಾನಲ್ಲೇ ನೀವು ಅಪ್ಲೈ ಮಾಡಿ ಆ ಕಂಪನಿಗೆ ಹೋಗಿ ಅಲ್ಲಿಂದ ನೀವು ಸ್ವೀಡನ್ನಿಗೆ ಮೂವ್ ಆಗ್ಬೋದು. ಇಲ್ಲ ಅಂತ ಅಂದರೆ ಅಲ್ಲಿಂದಾನೇ ಇಲ್ಲಿರೋ ಕಂಪನೀಸ್ ಲಿಸ್ಟ್ ಮಾಡಿಕೊಂಡು ಇಲ್ಲಿರೋ ಎಲ್ಲ ಕಂಪನೀಸ್ಗೂ ನೀವು ರೆಸ್ಯೂಮೆ ಹಾಕ್ಬೋದು. ಪಾಸಿಬಿಲಿಟೀಸ್ ಸ್ವಲ್ಪ ಕಮ್ಮಿ ಇದೆ, ಯಾಕಂದರೆ ನಿಮ್ಮ ಅಡ್ರೆಸ್ ಇಂಡಿಯಾದಲ್ಲಿರುತ್ತೆ ಮತ್ತು ಅವರು ವೀಸಾ ಎಲ್ಲ ಮಾಡಿಸ್ಬೇಕು ಅಂತಾರೆ. ಇನ್ ಕೇಸ್ ಅವ್ರಿಗೆ ಬೇಕಿರೋ ಪ್ರೊಫೈಲ್ ಎಲ್ಲೂ ಸಿಕ್ಕಿಲ್ಲ ಅಂತ ಅಂದರೆ ಖಂಡಿತ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ಕೀಪ್ ಟ್ರೈಯಿಂಗ್. ಇನ್ನೊಂದಂದರೆ ಇಲ್ಲಿರೋ ಕನ್ಸಲ್ಟೆಂಟ್ ಕಂಪನೀಸ್ಗೆ ನೀವು ಅಪ್ಲೈ ಮಾಡಿದ್ರೆ ಸ್ವಲ್ಪ ಪಾಸಿಬಿಲಿಟೀಸ್ ಜಾಸ್ತಿ ಇದೆ, ಯಾಕಂದರೆ ಅವರು ವೀಸಾ ಮಾಡಿಸ್ತಾರೆ. ನಿಮ್ಮ ರೆಸ್ಯೂಮೆನ ಇಲ್ಲಿರೋ ಕ್ಲೈಂಟ್ಸಿಗೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ಸ್ ನಮ್ಮ ಸೀಮೆನ್ಸಿಗೆ ಆಗಿರಬಹುದು, ತುಂಬ ಕನ್ಸಲ್ಟೆಂಟ್ ಕಂಪ್ನೀಸ್ ಇದೆ. ನಾನು ಲಿಸ್ಟ್ ಹೇಳ್ತೀನಿ. ಟುಗೆದರ್ ಟೆಕ್, ಸ್ಕಿಲ್ಸು, ಅಡ್ವೆಂಟೆಕ್, ಈ ಥರ ಸುಮಾರಿದೆ. ನಾನು ಹಾಗೆ ಬಂದಿರೋದು ಟುಗೆದರ್ ಟೆಕ್ಕಿಂದ. ಸೊ ಅವರು ನಿಮ್ಮನ್ನು ಇಲ್ಲಿ ವೀಸಾ ಮಾಡಿಸಿ ಕರೆಸ್ತಾರೆ. ಸೊ ಆಮೇಲೆ ನೀವು ಮೂವ್ ಆಗಬೇಕೋ ಬೇರೆ ಕಂಪ್ನಿಗೆ ಏನು ಅನ್ನೋದನ್ನು ಡಿಸೈಡ್ ಮಾಡ್ಕೋಬೋದು ಒನ್ಸ್ ನೀವು ಇಲ್ಲಿ ಬಂದ ಮೇಲೆ. ಆಮೇಲೆ ಇದು ಬಂದು ನೀವು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದರೆ, ಜಾಬ್ ಹುಡುಕ್ತಾ ಇದ್ದರೆ ಆಪ್ಷನ್ಸು. ಆಮೇಲೆ ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ರೆಫರೆನ್ಸ್ ತುಂಬ ವರ್ಕ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಇಲ್ಲಿ ಯಾವುದಾದ್ರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅವ್ರ ಮೂಲಕ ನೀವು ಅಪ್ಲೈ ಮಾಡ್ಬೋದು. ನೀವೇನಾದರೂ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್, ಕಂಟ್ರೋಲ್ ಇಂಜಿನಿಯರ್ ಆಗಿ ಎಕ್ಸ್ಪೀರಿಯನ್ಸ್ಡ್ ಇದ್ದರೆ ಖಂಡಿತ ನನಗೆ ರೆಸ್ಯೂಮೆ ಕಳಿಸಿ, ನನ್ನ ಕಂಪನಿಯಲ್ಲಿ ನಾನು ರೆಫರ್ ಮಾಡ್ತೀನಿ. ನಮ್ಮ ವ್ಲಾಗ್ಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ನೀವು DM ಮಾಡಬಹುದು. ಸೆಕೆಂಡ್ ಆಪ್ಷನ್ ಬಂದು ನೀವು ಮಾಸ್ಟರ್ಸ್ ಮಾಡಬೇಕು ಅಂತಿದ್ರೆ, ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಇದ್ದರೆ ಸ್ವೀಡನ್ ಇಸ್ ಎ ಗುಡ್ ಆಪ್ಷನ್, ಬಟ್ ಕ್ವೈಟ್ ಎಕ್ಸ್ಪೆನ್ಸಿವು. university.sc ಅಂತ ಒಂದು ವೆಬ್ಸೈಟಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಇದೆ. 1 year ಪ್ರೋಗ್ರಾಮ್ ಇದೆ, 2 years ಪ್ರೋಗ್ರಾಮ್ಸ್ ಇದೆ. ನಾಟ್ ಓನ್ಲಿ ಫಾರ್ ಇಂಜಿನಿಯರಿಂಗ್, ಆಲ್ಸೋ ಫಾರ್ ಫಿನಾನ್ಸ್, ಅಕೌಂಟ್ಸ್ ಎಲ್ಲ ಇದೆ. ನೀವು ಚೆಕ್ ಮಾಡಿ ನಿಮಗೆ ಯಾವುದು ಸ್ಯೂಟಬಲ್ ಇರುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಆಗಸ್ಟಿಂದ ಹೊಸ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನವಂಬರ್ ಡಿಸೆಂಬರ್ ಅಷ್ಟರಲ್ಲೇ ನೀವು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಬೇಕು. ನೀವು ಆ ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಸು ಸಿಗುತ್ತೆ. ಇಂಜಿನಿಯರಿಂಗ್ ಮಾಸ್ಟರ್ಸ್ ಮಾಡಬೇಕು ಅಂತ ಇದ್ದರೆ 2 yearsಗೆ ಅರೌಂಡ್ 28 lakhs ಆಗುತ್ತೆ ಫೀಸ್ ಅಷ್ಟೇ, ಅಪಾರ್ಟ್ ಫ್ರಮ್ ಸ್ಟೇ ಮತ್ತು ಫುಡ್ ಎಲ್ಲ ಬಿಟ್ಟು. ನಿಮಗೇನು ಆಪರ್ಚುನಿಟಿ ಅಂತ ಅಂದರೆ, ನೀವು ಮಾಸ್ಟರ್ಸ್ ಮುಗಿಸಿದ ಮೇಲೆ ಇಲ್ಲೇ ಇಂಟರ್ನ್ಶಿಪ್ಪಿಗೆ ಯಾವುದಾದ್ರೂ ಕಂಪ್ನಿಗೆ ಹೋಗ್ಬೋದು, ಕೆಲಸ ಹುಡುಕ್ಬೋದು. ಸೊ ತುಂಬ ಆಪ್ಷನ್ಸ್ ಇದೆ ನಿಮಗೆ. ಆಮೇಲೆ ಥರ್ಡ್ ಆಪ್ಷನ್ ಏನು ಅಂದರೆ, ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ವರ್ಕ್ ಮಾಡ್ತಾ ಇದ್ದರೆ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಒಬ್ಬರು ಮಾಸ್ಟರ್ಸ್ ಆಗಿ ಸ್ವೀಡನ್ನಿಗೆ ಮೂವ್ ಆದರೆ ಇನ್ನೊಬ್ಬರು ಅವ್ರು ಡಿಪೆಂಡೆಂಟ್ ಆಗಿ ಬರ್ಬೋದು. ಡಿಪೆಂಡೆಂಟ್ ಆಗಿ ಬಂದಿರೋರಿಗೆ ಇಲ್ಲಿ ಜಾಬ್ ಹುಡುಕ್ಬೋದು. ಜಾಬ್ ಸಿಕ್ಕಿದ ಮೇಲೆ ವರ್ಕ್ ವೀಸಾ ಕನ್ವರ್ಟ್ ಮಾಡ್ಬೋದು. ಇಟ್ ಈಸ್ ಅ ವೆರಿ ಗುಡ್ ಆಪ್ಷನ್ನು. ಯಾಕಂದರೆ ಈ 1 yearಲ್ಲೇ ಇನ್ನೊಬ್ಬರಿಗೆ ಜಾಬ್ ಸಿಕ್ತು ಅಂತ ಅಂದರೆ ಅವರು ಮಾಸ್ಟರ್ಸ್ ಕ್ವಿಟ್ ಮಾಡ್ಬೋದು, 1 year ಫೀಸ್ ಉಳಿಯುತ್ತೆ. ಇಲ್ಲ ಅಂತಂದರೆ ಅವರು ಡಿಪೆಂಡೆಂಟ್ ಆಗಿ ವೀಸಾನ ಕನ್ವರ್ಟ್ ಮಾಡಿಕೊಂಡ್ರೆ ನಿಮಗೆ ಫೀಸ್ ಇಲ್ಲ. ಸೊ 1 year ಫೀಸ್ನ ನೀವು ಸೇವ್ ಕೂಡ ಮಾಡ್ಬೋದು.
ಇಟ್ ಈಸ್ ಅ ವೆರಿ ಗುಡ್ ಆಪ್ಷನ್ ನೀವು ಮ್ಯಾರಿಡ್ ಆಗಿದ್ದರೆ. ಆಪ್ಷನ್ 3 ಏನಪ್ಪ ಅಂತ ಅಂದರೆ, ನೀವು ಮದುವೆ ಆಗಬೇಕು ಅಂತ ಇದ್ದು ಹುಡುಕ್ತಾ ಇದ್ದರೆ ಹುಡುಗ ಅಥವಾ ಹುಡುಗಿನ, ಸ್ವೀಡನ್ನಲ್ಲಿರೋ ಹುಡುಗಿನ ನೀವು ಹುಡುಕೊಂಡ್ರೆ ಮದುವೆ ಆದರೆ ಡಿಪೆಂಡೆಂಟ್ ವೀಸಾ ಆಗಿ ಬಂದು ಇಲ್ಲಿ ನೀವು ಜಾಬ್ ಹುಡುಕ್ಬೋದು. ಸೊ ಸ್ವೀಡಿಷ್ ಭಾಷೆ ಕಲಿತ್ರೆ ಇನ್ನೂ ಮೋರ್ ಆಪರ್ಚುನಿಟೀಸ್ ನಿಮಗೆ ಡೋರ್ಸ್ ಓಪನ್ ಅಪ್ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ಮದುವೆ ಆಗಬೇಕು ಅಂತಿರೋರಿಗೆ. ಆಮೇಲೆ ನಾನು ಮಾಸ್ಟರ್ಸ್ ಬಗ್ಗೆ ಹೇಳ್ತಾ ಇರುವಾಗ ಸ್ವೀಡನ್ನಲ್ಲಿ ಸ್ವಲ್ಪ ಕ್ವೈಟ್ ಎಕ್ಸ್ಪೆನ್ಸಿವ್ ಇದೆ. ಅದೇ ಸ್ವೀಡನ್ ಪಕ್ಕ ಇರೋ ಇನ್ನೊಂದು ದೇಶ ಬಂದು ಫಿನ್ಲ್ಯಾಂಡ್ ಅಂತ ಇದೆ. ಅಲ್ಲಿ ನೀವು ಮಾಸ್ಟರ್ಸ್ ಹುಡುಕಿದ್ರೆ ಒಂದು ಪಾಸಿಬಿಲಿಟಿ ಏನು ಅಂದರೆ, ಅವರು ಫೀಸ್ನ ವೇವ್ ಆಫ್ ಮಾಡ್ತಾರೆ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸು ಮತ್ತು ನಿಮ್ಮ ಪರ್ಸೆಂಟೇಜ್ ನೋಡಿಬಿಟ್ಟು. ಆ ಚಾನ್ಸಸ್ ತುಂಬ ಇದೆ. ನಾನು ಕೂಡ ಅಪ್ಲೈ ಮಾಡಿದ್ದೆ, ನನಗೆ ಫೀಸ್ ವೇವ್ ಆಫ್ ಆಗಿತ್ತು. ಸೊ ಆಮೇಲೆ ನೀವು ಅಲ್ಲೇ ಜಾಬ್ ಹುಡುಕ್ಬೋದು, ಇಲ್ಲ ಅಂತಂದರೆ ಸ್ವೀಡನ್ನಲ್ಲೂ ಕೂಡ ಮೂವ್ ಆಗ್ಬೋದು ಜಾಬ್ ಸಿಕ್ಕಿದ ನಂತರ. ಸೊ ಇದು ಕೂಡ ನೀವು ಮಾಸ್ಟರ್ಸ್ ಮಾಡಬೇಕು ಅಂತಿರೋರು ಈ ಆಪ್ಷನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಏನಪ್ಪ ಅಂತ ಅಂದರೆ, ಇಲ್ಲಿ ಹೊಸದಾಗಿ ಜಾಬ್ ಸೀಕಿಂಗ್ ವೀಸಾ ಅಂತ ಮಾಡಿದ್ದಾರೆ. ಅದರಲ್ಲಿ 6 ಮಂತ್ಸ್ ಬರ್ಬೋದು, ವೀಸಾ ಸಿಗುತ್ತೆ, ಬಂದು ಜಾಬ್ ಹುಡುಕ್ಬೋದು. ಬಟ್ ಏನಪ್ಪ ಅಂತ ಅಂದರೆ, ಹೈಲಿ ಕ್ವಾಲಿಫೈಡ್ ಆಗಿರಬೇಕು. ಮೇ ಬಿ ಮೋರ್ ದ್ಯಾನ್ ಎ ಮಾಸ್ಟರ್ಸ್ ಅಥವಾ PhD ಮಾಡೋರು ಇರಲಿ, ರಿಸರ್ಚ್ ಮಾಡೋರು, ಆಮೇಲೆ ಬಿಸ್ನೆಸ್ ಮಾಡೋರು, ಈ ಥರ ಅವರು ಅಪ್ಲಿಕೇಶನ್ ಹಾಕಬಹುದು. ಸೊ ಅದು ಕೂಡ ಒಂದು ಆಪ್ಷನ್ ಇದೆ ನಿಮಗೆ ಮೂವ್ ಆಗೋದಕ್ಕೆ. ಆಮೇಲೆ ಅಷ್ಟೇ, ಇದೆಲ್ಲ ನನಗೆ ಗೊತ್ತಿರೋ ಆಪ್ಷನ್ಸು. ಸೊ ನನ್ನಿಂದ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತ ಅಂದರೆ, ಮೂವ್ ಆಗೋದಕ್ಕಾಗಲಿ ಅಥವಾ ಜಾಬ್ ಆಪರ್ಚುನಿಟೀಸ್ಗಾಗಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮಿಗೆ DM ಮಾಡಿ, ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಜಾಬ್ ವೆಬ್ಸೈಟ್ ಬಂದು ಗ್ಲಾಸ್ ಡೋರ್ಸ್ ಅಂತ. ಆ ವೆಬ್ಸೈಟಲ್ಲಿ ನೀವು ಕಂಟ್ರಿನ ಚೂಸ್ ಮಾಡ್ಬೋದು, ಸ್ವೀಡನ್ ಅಂತ. ಸೊ ಲಿಸ್ಟ್ ಆಫ್ ಓಪ್ನಿಂಗ್ಸ್ ಎಲ್ಲ ಬರುತ್ತೆ, ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗೋದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಕೀಪ್ ಅಪ್ಲೈಯಿಂಗ್, ಯು ನೆವರ್ ನೋ ಯಾವಾಗ ಯಾರು ಕರೀತಾರೆ ಅಂತ. ಯಾಕಂದರೆ ನಾನು 1 ವರ್ಷದ ಹಿಂದೆ ಅಪ್ಲೈ ಮಾಡಿರೋದು, 1 ವರ್ಷ ಆದಮೇಲೆ ನನಗೆ ಮೇಲ್ ಬಂತು, ನಾನು ಇಂಡಿಯಾದಲ್ಲಿ ಇರುವಾಗಲೇ. ಸೊ ಆರ್ ಯು ಸ್ಟಿಲ್ ಅವೈಲಬಲ್ ಫಾರ್ ಜಾಬ್ ಇನ್ ಸ್ವೀಡನ್ ಅಂತ. ಸೊ ಯು ನೆವರ್ ನೋ, ಕೀಪ್ ಅಪ್ಲೈಯಿಂಗ್, ಕೀಪ್ ಟ್ರೈಯಿಂಗ್, ನೆವರ್ ಗಿವ್ ಅಪ್. ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ, ಯಾರು ಸ್ವೀಡನಿಗೆ ಮೂವ್ ಆಗಬೇಕು ಅಂತ ಇದ್ದೀರೋ. ಇನ್ನೊಂದು ಹೇಳಿಬಿಡ್ತೀನಿ, ಮುಂಚೆ ಸ್ವೀಡನ್ ಸಿಟಿಸನ್ಶಿಪ್ಪಿಗೆ 5 ಇಯರ್ಸ್ ಇತ್ತು, ಬಟ್ ಇವಾಗ 8 ಇಯರ್ಸ್ ಮಾಡಿದ್ದಾರೆ. ಪ್ಲಸ್ ಸ್ವೀಡಿಷ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಸೋಷಲ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಅಂದ್ರೇ ನಿಮಗೆ ಸಿಟಿಸನ್ಶಿಪ್ ಸಿಗೋದು. ಅದರ್ವೈಸ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ನೈಸ್ ಕಂಟ್ರಿ ಟು ಲೀವ್ ಅಂತ ಹೇಳ್ಬೋದು. ವರ್ಕ್ ಪ್ರೆಷರ್ ಇಲ್ಲ, ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ನೇಚರ್ ಇದೆ. ಓನ್ಲಿ ಥಿಂಗ್ ಏನಪ್ಪ ಅಂತ ಅಂದರೆ, ವಿಂಟರ್ಸ್ನ ಬೇರ್ ಮಾಡಬೇಕಷ್ಟೆ. ಅದು ಬಿಟ್ಟರೆ ವೆರಿ ನೈಸ್ ಕಂಟ್ರಿ ಟು ಲೀವ್ ಆ್ಯಂಡ್ ಸ್ಟೇ ಅಂತ ಹೇಳ್ತೀನಿ. ಅಷ್ಟೇ. ಹೋಪ್ ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆ ಹೆಲ್ಪ್ ಆಗುತ್ತೋ ಅವರಿಗೆ ಶೇರ್ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.